ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಯೂಟ್ಯೂಬ್ ವಿಡಿಯೋ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ, ಅ ಡೇ ಇನ್ ಮೈ ಲೈಫ್ ಅನ್ನೋ ಥರ. ಆ್ಯಂಡ್ ನಾನು ಎದ್ದಿದ್ದು ಅರೌಂಡ್ 8:30, ಇವಾಗ ಟೈಮ್ ಅರೌಂಡ್ 12:30 ಆಗಿದೆ. ಸೊ ಎದ್ದಾಗಿಂದ ಐ ವಾಸ್ ಇನ್ ಟು ಸಮ್ ವರ್ಕ್. ಏನೋ ಒಂಚೂರು ಕೆಲಸ ಇತ್ತು, ಸ್ಕ್ರಿಪ್ಟ್ ಮಾಡೋದು, ಕ್ಲೈಂಟ್ಸಿಗೆ ರಿಪ್ಲೈ ಮಾಡೋದು, ನನ್ನ ಸ್ಟೂಡೆಂಟ್ಸಿಗೆ ರಿಪ್ಲೈ ಮಾಡೋದು ಕೆಲಸ ಇತ್ತು. ಐ ಆಮ್ ಡನ್ ವಿತ್ ದಟ್ ವರ್ಕ್ ನಾವು. ಆ್ಯಂಡ್ ಇವಾಗ ಚೂರು ಮನೆ ಕ್ಲೀನ್ ಮಾಡಬೇಕು, ಬಿಕಾಸ್ ಇಟ್ಸ್ ಆಲ್ ಮೆಸ್ಸಿ. ಯು ನೋ, ನಾನು ಒಬ್ಬಳೇ ಇರೋದು ಬ್ಯಾಂಗ್ಳೂರಲ್ಲಿ ವಿತ್ ಅ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ಅವಳು ಇವಾಗ ಆಫೀಸ್ಗೆ ಹೋಗಿದ್ದಾಳೆ. ಸೊ ಇಟ್ಸ್ ಮೈ ಡ್ಯೂಟಿ ಟು ಕ್ಲೀನ್ ದ ಹೌಸ್. ಸ್ವಲ್ಪ ಹೋಮ್ಲೆಸ್ಸಾಗಿ ಕಾಣಿಸ್ತಿದ್ದೀನಿ ಅನಿಸುತ್ತೆ, ಬಿಕಾಸ್ ಎದ್ದು ಲೈಟಾಗಿ ಫ್ರೆಶ್ ಅಪ್ ಆಗಿ ಹಂಗೆ ಕೆಲಸ ಮಾಡ್ತಾ ಕೂತಿದ್ದೀನಿ. ಬಟ್ ನಾವು ದ ರಿಯಲ್ ವರ್ಕ್ ಸ್ಟಾರ್ಟ್ಸ್. ಮನೆ ಕ್ಲೀನ್ ಮಾಡಬೇಕು, ತಿನ್ನೋಕ್ಕೆ ಚೂರು ಚಿಕನ್ ಬಿರಿಯಾನಿ ಪ್ರಿಪೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ಲೆಟ್ಸ್ ಮೇಕ್ ದ್ಯಾಟ್. ಆ್ಯಂಡ್ ಅದಷ್ಟೇ ಅಲ್ಲದೆ ಟುಡೇ ದೆರ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಹೋಗ್ತಾ ಇರೋದು. ದ್ಯಾಟ್ ಪಾಸ್ಟ್ 1 ಇಯರಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1.5 ಇಯರ್ಸ್ ಆಗಿದೆ. ಪಾಸ್ಟ್ 1 ಇಯರ್ 12 ಅಥವಾ 13 ಮಂತ್ಸಲ್ಲಿ ನಾನು ಥ್ರೂ ಇನ್ಸ್ಟಾಗ್ರಾಮ್ ಅಥವಾ ಥ್ರೂ ಯೂಟ್ಯೂಬ್, ಥ್ರೂ ಡಿಜಿಟಲ್ ಮಾರ್ಕೆಟಿಂಗ್ ಮಂತ್ ವೈಸ್ ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಇನ್ ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ. ಸೊ ದ್ಯಾಟ್ ನೀವು ಕೊನೆ ತನಕ ಈ ವ್ಲಾಗ್ ನೋಡಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಪೊಟೆನ್ಷಿಯಲ್ ಏನು, ಅದು ನಮ್ಮ ಲೈಫ್ನ ಹೇಗೆ ಚೇಂಜ್ ಮಾಡ್ಬೋದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಕೀಪ್ ವಾಚಿಂಗ್ ಅಂಟಿಲ್. ಸದ್ಯಕ್ಕೆ ನಮ್ಮ ಮನೆ ಹಾಲು, ನಂದು ವರ್ಕ್ ಟೇಬಲ್ಲು, ಕಿಚನ್ನು ಈ ಥರ ಕಾಣಿಸ್ತಾ ಇದೆ. ಬಟ್ ಫಾರ್ ಮೀ ಕಿಚನ್ ಇಸ್ ದ ಫಸ್ಟ್ ಪ್ಲೇಸ್ ವೇರ್ ಐ ಕ್ಲೀನ್ ಎವ್ರಿ ಟೈಮ್. ನಾನು ಐಲ್ ಕ್ಲೀನ್ ದ ಕಿಚನ್, ಐಲ್ ಕ್ಲೀನ್ ದ ಹೌಸ್. ಎಲ್ಲ ಯಾವ್ಯಾವ ಐಟಮ್ ಯಾವ್ಯಾವ ಪ್ಲೇಸಿಗೆ ಇರಬೇಕು ಅಂತ ಪ್ರಾಪರ್ ಪ್ಲೇಸಿಗಿಟ್ಟು ಮನೇನ ಕ್ಲೀನ್ ಮಾಡಿ ಐಲ್ ಗೋ ಗೆಟ್ ಫ್ರೆಶನ್ ಅಪ್ ಆ್ಯಂಡ್ ಪ್ರಿಪೇರ್ ಸಮ್ ಫುಡ್ ಟು ಈಟ್. ನನಗೆ ನಾನೇ ಅಡುಗೆ ಮಾಡ್ಕೋಬೇಕಲ್ವ. ಸೊ ಐಲ್ ಪ್ರಿಪೇರ್ ದ್ಯಾಟ್ ಫಾರ್ ಮೀ. ಚಿಕನ್ ತಂದಿದೆ, ಚಿಕನ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಐಲ್ ಪ್ರಿಪೇರ್ ಸಮ್ ಚಿಕನ್ ಬಿರಿಯಾನಿ. ಆ್ಯಂಡ್ ಅಲ್ಲಿವರೆಗೂ ಯು ಕೀಪ್ ಗೆಸ್ಸಿಂಗ್ ನಾನು 1 ಇಯರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಥ್ರೂ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ. 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ. ಕೀಪ್ ಗೆಸ್ಸಿಂಗ್. ಲೆಟ್ಸ್ ಸಿ ಎಷ್ಟು ಅರ್ನಿಂಗ್ಸ್ ಮಾಡಿರ್ಬೋದು ಅಂತ ವಿಡಿಯೋ ಕೊನೆಗೆ ಗೊತ್ತಾಗುತ್ತೆ. ಮನೆ ಕ್ಲೀನ್ ಮಾಡೋಣ ಅಂತ ಇದೆ, ಆದರೆ ಹೊಟ್ಟೆ ಕೇಳ್ತಾ ಇಲ್ಲ. ಐ ಆಮ್ ವೆರಿ ಹಂಗ್ರಿ. ಸೊ ತಿನ್ನೋಕ್ಕೆ ವಿಲ್ ಪ್ರಿಪೇರ್ ಫುಡ್. ಆ್ಯಕ್ಚುಲಿ ಏನಾದ್ರು ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ, ಟು ಬಿ ಆನೆಸ್ಟ್. ಬಟ್ ರೀಸೆಂಟ್ಲಿ ನಾನು ತುಂಬ ಹೋಟೆಲ್ ಫುಡ್ ತಿಂತಾ ಇದ್ದೀನಿ. ಆ್ಯಂಡ್ ನನ್ನ ಹೆಲ್ತ್ ಅಪ್ಸೆಟ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಹೆಲ್ತಿಯಾಗಿ ಮನೇಲೆ ಅಡುಗೆ ಮಾಡೋಣ ಅಂತ ಐ ಆಮ್ ಪ್ರಿಪೇರಿಂಗ್ ಚಿಕನ್ ಬಿರಿಯಾನಿ. ಅಡುಗೆ ಮಾಡಿ ತಿಂದು ವಿಲ್ ಕ್ಲೀನ್ ದ ಹೌಸ್. ಓಕೆ, ಬಿಸಿ ಬಿರಿಯಾನಿ ಪ್ರಿಪೇರ್ ಆಗ್ತಾಯಿತ್ತು. ಪ್ರಿಪೇರ್ ಆಗೋಗಿ ಅನ್ಕೊತಾ ಇದ್ದೆ, ಮತ್ಯಾರಪ್ಪ ತಿಂದ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಆಗಿ ಕ್ಲೀನ್ ಮಾಡ್ತಾರೆ, ಮೊದಲು ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ, ಆಮೇಲೆ ಕೂತು ಬಿಡೋಣ ಅಂತ ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. A few minutes later. ಲಿಟ್ರಲಿ ನನ್ನ ಸಿಚುವೇಶನ್ ಸಾಕಪ್ಪ ಸಾಕು, ಹೊಟ್ಟೆಗೇನಾದರೂ ಬೇಕು ಅನ್ನೋ ಹಾಗಾಗಿತ್ತು. ಎಲ್ಲ ಕೆಲಸ ಆಯಿತು. ನಾವು ವಿ ಆರ್ ಫ್ರೆಶನ್ಡ್ ಅಪ್ ಆ್ಯಂಡ್ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ. ದೆನ್ ವಿಲ್ ಹ್ಯಾವ್ ಅವರ್ ಫುಡ್. ಫಸ್ಟ್ಲಿ ಟೋನರು. ಯೂಶ್ವಲಾಗಿ ನಾನು ಸ್ಕಿನ್ ಕೇರ್ ಮಾಡೋದು ಬಿಟ್ಬಿಟ್ಟಿದ್ದೆ, ಬಟ್ ಯೂಶ್ವಲಿ ರೆಗ್ಯುಲರಾಗಿ ಮಾಡ್ತಿದ್ದೆ. ನಾವು ಐ ಆಮ್ ಥಿಂಕಿಂಗ್ ಐ ಶುಡ್ ಬಿ ಕನ್ಸಿಸ್ಟೆಂಟ್. ಯಾಕಂದರೆ ಗುಡ್ ಸ್ಕಿನ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್, ರೈಟ್? ನಾನು ಡಿಜಿಟಲ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಐ ಯೂಸ್ ಟು ವರ್ಕ್ ಇನ್ ಅ ಕಾರ್ಪೊರೇಟ್ ಕಂಪನಿ. ನಾನು ಒಂದು 9 to 5 ಜಾಬ್ ಮಾಡ್ತಾಯಿದ್ದೆ. ಬಟ್ ಟ್ರಸ್ಟ್ ಮೀ, ಆ ಜಾಬಲ್ಲಿ ಹೆಂಗಿತ್ತು ಅಂತಂದರೆ, ಬೆಳಗ್ಗೆ ಎದ್ದಳು, ಸ್ನಾನ ಮಾಡು, ಬ್ರೇಕ್ಫಾಸ್ಟ್ ಮಾಡು, PG ಊಟ, ಬ್ರೇಕ್ಫಾಸ್ಟ್ ಮಾಡು, ಆಫೀಸ್ಗೆ ಓಡು. ನನಗೆ ಅಂತ ಟೈಮ್ ಅನ್ನೋದು ಸಿಗ್ತಾನೆ ಇರಲಿಲ್ಲ. ಲಿಟ್ರಲಿ ವೀಕಲ್ಲಿ 6 ದಿನ ಕೆಲಸ ಇರ್ತಿತ್ತು. ಬಟ್ ಇವಾಗ ಆಫ್ಟರ್ ಸ್ಟಾರ್ಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್, ಟ್ರಸ್ಟ್ ಮೀ, ನನ್ನ ಲೈಫ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತಂದರೆ, ನನ್ನ ಮನೆ ಕಂಫರ್ಟಿಂದನೇ ಐ ಡೂ ಎವ್ರಿಥಿಂಗ್. ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ, ಒಳ್ಳೆ ಸಂಪಾದನೆ ಮಾಡ್ತೀನಿ, ನನಗೆ ಏನು ಬೇಕೋ ಅದು ತೊಗೊತೀನಿ, ಒಳ್ಳೆ ನಿದ್ದೆ ಮಾಡ್ತೀನಿ, ಒಳ್ಳೆ ಊಟ ಮಾಡ್ತೀನಿ. ಸೊ ವೆನ್ ಐ ಸೇ ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾನ್ ಚೇಂಜ್ ಯುವರ್ ಲೈಫ್, ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ. ಅದು ಚೇಂಜ್ ಮಾಡುತ್ತೆ ನಿಮ್ಮ ಲೈಫ್ನ. ಆ್ಯಂಡ್ ಕೀಪ್ ಇನ್ ಮೈಂಡ್, ದಿಸ್ ಕ್ಯಾನ್ ಬಿ ಡನ್ ಬೈ ಎನಿಬಡಿ. ಇದನ್ನು ಯಾರು ಬೇಕಿದ್ರೂ ಮಾಡ್ಬೋದು. ನೀವು ಲೈಕ್ ಆಲ್ರೆಡಿ ಸ್ಟೂಡೆಂಟ್ಸ್ ಆಗಿದ್ರು, ಹೌಸ್ ವೈಫ್ಸ್ ಇದ್ರೂ, ನೀವು ಆಲ್ರೆಡಿ ಜಾಬ್ ಮಾಡ್ತಾಯಿದ್ದೀರಾ, ಪಾರ್ಟ್ ಟೈಮಲ್ಲಿ ಮಾಡಬೇಕು ನಾನು ಇದನ್ನು, ಪಾರ್ಟ್ ಟೈಮಲ್ಲಿ ಒಂದು ಸೈಡ್ ಇನ್ಕಮ್ ಸೋರ್ಸ್ಗಾಗಿ ಮಾಡಬೇಕು ಅಂತಂದ್ರೂ
ಯು ಕ್ಯಾನ್ ಸ್ಟಾರ್ಟ್. ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕು ಅಂತಂದರೆ ನೀವು ನನಗೆ ಪರ್ಸ್ನಲಾಗಿ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಬೇಕಾಗತ್ತೆ. ಅದರ ನಂಬರ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮರಿದೆ ನನಗೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಬಟ್ ಟ್ರಸ್ಟ್ ಮೀ ವೆನ್ ಐ ಸೇ ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾನ್ ಲಿಟ್ರಲಿ ಚೇಂಜ್ ಯುವರ್ ಲೈಫ್. ಐ ಆಮ್ ಜಸ್ಟ್ ವೇರಿಂಗ್ ಅ ಕ್ಯಾಶುವಲ್ ಟೀ ಶರ್ಟ್ ಆ್ಯಂಡ್ ನಾರ್ಮಲ್ ಟ್ರೌಸರ್ಸು. ನಿಮಗೆ ತೋರಿಸ್ತೀನಿ, ಲೆಟ್ ಮಿ ಶೋ ಯು. ಐ ಥಿಂಕ್ ಯು ಕ್ಯಾನ್ ಸಿ. ಮನೇಲೇ ವರ್ಕ್ ಮಾಡೋದ್ರಿಂದ ದಟ್ಸ್ ಎನಫ್ ಐ ಥಿಂಕ್. ಸೊ ಲೆಟ್ಸ್ ಗೋ ಆ್ಯಂಡ್ ಈಟ್ ಸಮಥಿಂಗ್. ಚಿಕನ್ ಬಿರಿಯಾನಿ ಹೇಗೆ ಪ್ರಿಪೇರ್ ಆಗಿದೆ ಅಂತ ಐ ವಿಲ್ ಟೆಲ್ ಯು ಹೆಂಗಿದೆ ಅಂತಲೂ. ಐ ವಿಲ್ ಶೋ ಯು ಗೈಸ್. ದಿಸ್ ಲುಕ್ಸ್ ಸೋ ಯಮ್ಮಿ ಟು ಬಿ ಆನೆಸ್ಟ್ಲಿ. ಬೇಗ ತಿಂದ್ಬಿಡೋಣ, ಐ ಹ್ಯಾವ್ ಅದರ್ ವರ್ಕ್ಸ್ ಟು ಡೂ. ಮೇ ಬಿ ನನ್ನ ಮೈಕಲ್ಲಿ ಚಾರ್ಜ್ ಖಾಲಿ ಆಗಿತ್ತು ಅನಿಸುತ್ತೆ, ನಾನು ಮಾತಾಡ್ತಾ ಇರೋದಿಲ್ಲಿ ರೆಕಾರ್ಡ್ ಆಗಿಲ್ಲ. ಬಟ್ ನಾನು ಬಿರಿಯಾನಿ ಜೊತೆ ಕರೆಂಟ್ ಫೇವ್ರೆಟ್ ಸೀರಿಯಲ್ ಝೀ ಕನ್ನಡದಲ್ಲಿ ಬರ್ತಾ ಇರೋ ಕರ್ಣ ಸೀರಿಯಲ್ ಮೇಲಂತೂ ನಂಗೆ ಅದು ಏನಂತ ಲವ್ ಆಗಿದೆಯೋ ಗೊತ್ತಿಲ್ಲ, ಅದು ನೋಡ್ತಾ ನೋಡ್ತಾ ಒಳ್ಳೆ ಟೇಸ್ಟಿ ಬಿರಿಯಾನಿನ ಲೈಕ್ ತಿಂದೆ, ಚೆನ್ನಾಗಿ ತಿಂದೆ ಟು ಬಿ ಆನೆಸ್ಟ್. ವಿ ಆರ್ ಬ್ಯಾಕ್. ಇವಾಗ ಊಟ ಆಯಿತು, ಮನೆ ಕ್ಲೀನ್ ಆಯಿತು. ಮೇ ಬಿ ಇವತ್ತಿನ ಡೇ ತುಂಬಾ ಪ್ರೊಡಕ್ಟಿವ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಂದರೆ ದ್ಯಾಟ್ ನಾನು 1.5 ವರ್ಷದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರ ನಾನು ವರ್ಕ್ ಮಾಡ್ತಿರೋ ಕಂಪ್ನೀಲಿ ಎಷ್ಟು ಅರ್ನಿಂಗ್ಸ್ ಮಾಡಿದೆ ಅಂತ ನಿಮ್ಗೆಲ್ಲರಿಗೂ ಹೇಳ್ತೀನಿ ಅಂತ. ಆ್ಯಂಡ್ ನನ್ನ ವಾಯ್ಸಲ್ಲಿ ಅಥವಾ ನನ್ನ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಬರ್ತಿದ್ರು ಪ್ಲೀಸ್ ಅಪಾಲಜೀಸ್, ಐ ಆಮ್ ಸಾರಿ. ನನ್ನ ಮನೆ ಆ ಕಡೆ ಈ ಕಡೆ ಎರಡೂ ಕಡೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಸೊ ಸೌಂಡ್ ಇರ್ಬೋದು. ಪ್ಲೀಸ್ ಮೈಂಡ್ ಮೀ ಇಫ್ ಯು ಗೈಸ್ ಹಿಯರ್ ಎನಿ ಡಿಸ್ಟರ್ಬೆನ್ಸ್. ಬಟ್ ಐ ಥಿಂಕ್ ನನ್ನ ವಾಯ್ಸ್ ತುಂಬ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಲೆಟ್ಸ್ ಟಾಕ್ ಅಬೌಟ್ ಮೈ ಜರ್ನಿ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ಇವಾಗ ನನ್ನ ಜರ್ನಿ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಬಿಸ್ಗುರುಕುಲ್ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಬಂದರೆ ಇಟ್ಸ್ ಅ ರೋಲರ್ ಕೋಸ್ಟರ್ ಜರ್ನಿ ಅಂತಲೇ ಹೇಳ್ಬೋದು. ಬಟ್ ಒಂದು ಪ್ರೈಮ್ ಟೈಮ್ ಸ್ಟಾರ್ಟ್ ಆಯಿತು, ಅಲ್ಲಿಂದ ನನಗೆ ಡೌನ್ಫಾಲ್ ಅನ್ನೋದೇ ಇಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ಆ ಟೈಮಿಂದ ನಾನು ಇಲ್ಲಿವರೆಗೂ ಪರ್ ಮಂತ್ 50,000ಗಿಂತ ಕಡಿಮೆ ಇನ್ಕಮ್ ಯಾವ ತಿಂಗಳು ಜನ್ರೇಟ್ ಮಾಡೇ ಇಲ್ಲ. ಪ್ರತಿ ತಿಂಗಳು 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಹಂಗೆ ಮಾಡ್ತಾನೆ ಹೋಗಿದ್ದೀನಿ. ಆ್ಯಕ್ಚುಲಾಗಿ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು 2024 ಮಾರ್ಚಿಂದ. ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಾನಿನ್ನೂ ಬಿಗಿನರ್ ಆಗಿದ್ದೆ, ಕಲಿಯೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಸೊ ಆದರೂ ಕೂಡ ನನ್ನ ಇನ್ಕಮ್ ಜನ್ರೇಟ್ ಆಗಿತ್ತು ಅರೌಂಡ್ 18,000 to 20,000. ಓಕೆನಾ. ಅದಾದಮೇಲೆ ಮೇ ಅಲ್ಲಿ ನನಗೊಂಥರ ಪೀಕ್ ಫೇಸ್, ಪ್ರೈಮ್ ಟೈಮ್ ಅನ್ನೋದೇ ಸ್ಟಾರ್ಟ್ ಆಯಿತು. ಯಾಕೆ ಅಂತಂದರೆ ಆ ಟೈಮಿಂದ ನನಗೆ ಲೈಕ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಸಪೋರ್ಟ್ ಸ್ಟಾರ್ಟ್ ಆಯಿತು, ನನ್ನ ರೀಲ್ಸ್ ಎಲ್ಲ ವೈರಲ್ ಆಯಿತು, ಸ್ಟ್ರಾಟಜೀಸ್ ಎಲ್ಲ ಗೊತ್ತಾಯಿತು. ಆ್ಯಂಡ್ ಅಲ್ಲಿಂದ ನಾನು ಇನ್ಕಮ್ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು, ಲೈಕ್ ಡೌನ್ಫಾಲೇ ಇಲ್ಲ ಅಂತ ಹೇಳ್ಬೋದು. ಮೇ ಮಂತಿಂದ ಇನ್ಕಮ್ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ. 2024ಅಲ್ಲಿ ನಾನು ಕ್ರಿಯೇಟ್ ಮಾಡಿರೋದು. ನಾನು ಡೇಟ್ ಕೂಡ ಸೆಟ್ ಮಾಡಿದ್ದೀನಿ, ಸ್ಕ್ರೀನ್ ಮೇಲೂ ಹಾಕಿರ್ತೀನಿ, ಫೋನಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತಂದರೆ. ಮೇ ಮಂತಲ್ಲಿ ಮೇ 1st ಇಂದ 31st ಐ ಮೇಡ್ ಅರೌಂಡ್ 1,36,000 rupees ಥ್ರೂ ಮೊಬೈಲ್ ಫೋನ್. ಅದು ನಂದು ಮೊದಲನೇ ತಿಂಗಳಾಗಿತ್ತು. ಅಂದರೆ ಇನ್ಕಮ್ ಸ್ಟಾರ್ಟ್ ಆಗಿರೋ ಮೊದಲನೇ ತಿಂಗಳೇ ನಾನು 1,36,000 ಸಂಪಾದನೆ ಮಾಡಿದ್ದೆ ಥ್ರೂ ಡಿಜಿಟಲ್ ಮಾರ್ಕೆಟಿಂಗ್. ಮೇ ಆಗಿದ ತಕ್ಷಣ ಜೂನ್ ಬಂತು. ಜೂನ್ ಮಂತಲ್ಲಿ ನನಗೆ ಸ್ವಲ್ಪ ಕೆಲಸ ಏನು ಅಂತ ಡೀಪಾಗಿ ಗೊತ್ತಾಗ್ತಾ ಹೋಯಿತು, ಸ್ಟ್ರಾಟಜೀಸ್ ಗೊತ್ತಾಗ್ತಾ ಹೋಯಿತು, ಟ್ರೈನಿಂಗ್ಸ್ನ ರೆಗ್ಯುಲರಾಗಿ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇನ್ನೂ ಒಳ್ಳೆ ರಿಸಲ್ಟ್ ಕೊಡ್ತು ನನಗೆ ಜೂನಲ್ಲಿ ಈ ಬಿಸ್ನೆಸ್ ಅಥವಾ ಈ ಕೆಲಸ. ಜೂನಲ್ಲಿ ಜೂನ್ 1st ಇಂದ 30th ಅಥವಾ 31st ಐ ಹ್ಯಾವ್ ಮೇಡ್ ಅರೌಂಡ್ 1,98,600 rupees. ಹತ್ತತ್ರ 2 ಲಕ್ಷ ರೂಪಾಯಿ ನಾನು ಒಂದೇ ತಿಂಗಳಲ್ಲಿ ಸಂಪಾದನೆ ಮಾಡಿದೆ. ಫಸ್ಟ್ ಮಂತ್ ಮಾಡಿದ್ದು 1,36,000, ಆಮೇಲೆ ಬಂದಿದ್ದು 1,98,000, ಅರೌಂಡ್ 2 lakhs ಅಂತಲೇ ಅಂದ್ಕೊಳ್ಳಿ ಜೂನ್ ಮಂತಲ್ಲಿ. ಅಂದರೆ ನಾನು ರಿಗೋರಸ್ ಆಗಿ ಕೆಲಸ ಮಾಡಿದ್ದೆ, ಬಿಗಿನರ್ ಆಗಿದ್ರೂ ಕೂಡ ಜಾಸ್ತಿ ಎಫರ್ಟ್ಸ್ ಹಾಕಿ ನಾನು ಕೆಲಸ ಮಾಡಿದ ರಿಸಲ್ಟ್ ಇದು. ಇನ್ನೊಂದು ಮ್ಯಾಸಿವ್ ಮಂತ್ ಅಂತಂದರೆ ಜುಲೈ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ವರ್ಷ ಜುಲೈಯು ಕೂಡ ನಂದು ಮ್ಯಾಸಿವ್ ಮಂತೆ, ಲಾಸ್ಟ್ ಇಯರ್ ಜುಲೈ ಕೂಡ ನಂದು ಮ್ಯಾಸಿವ್ ಇನ್ಕಮ್ ಮಂತೆ. ಜುಲೈಯಲ್ಲಿ ನಂದು ಬರ್ಡೇ ಮಂತ್. ಆ್ಯಕ್ಚುಲಿ ನಾನು ಬರ್ಡೇ ಥಿಂಗ್ಸಲ್ಲಿ ತುಂಬ ಎಕ್ಸೈಟೆಡ್ ಆಗಿರ್ತೀನಿ. ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರಿ ಅಂತಂದರೆ ನೀವು ನೋಡಿರ್ಬೋದು, ನಾನು ಈ ಮ್ಯಾಕ್ ಬುಕ್ನು ಲಾಸ್ಟ್ ಬರ್ಡೇಗೆ ಪರ್ಚೇಸ್ ಮಾಡಿದ್ದು ವಿತ್ ಮೈ ಓನ್ ಅರ್ನಿಂಗ್ಸ್. ನಾನೇ ಸ್ವಂತವಾಗಿ ಸಂಪಾದನೆ ಮಾಡಿ ತೊಗೊಂಡಿದ್ದು ಮ್ಯಾಕ್ ಬುಕ್ ಇದು 1.5 ಲಕ್ಷ ಕೊಟ್ಟು. ಆ್ಯಂಡ್ ಲಾಸ್ಟ್ ಇಯರ್ ಜುಲೈ ಮಂತಲ್ಲಿ ನಾನು ಮಾಡಿದ್ದು ಅರೌಂಡ್ 2,60,600 rupees. ಯು ಕ್ಯಾನ್ ಸಿ, ನಾನು ಸ್ಕ್ರೀನ್ ಮೇಲೂ ಸ್ಕ್ರೀನ್ಶಾಟ್ನ ಹಾಕಿರ್ತೀನಿ. ನಾನು ಸಂಪಾದನೆ ಮಾಡಿರೋದು ಅರೌಂಡ್
2.5 ಲಕ್ಷಕ್ಕಿಂತ ಜಾಸ್ತಿ ಒಂದೇ ತಿಂಗಳಲ್ಲಿ. ಟ್ರಸ್ಟ್ ಮೀ, ಇದನ್ನು ಹೇಳ್ತಿರುವಾಗ ನಿಮ್ಗೊಂಥರ ಫೇರಿ ಟೇಲ್ ಅಥವಾ ಅಯ್ಯೋ ಏನೋ ಸುಮ್ಮನೆ ತೋರಿಸ್ತಾ ಇದ್ದಾರೇನೋ ವೆಬ್ಸೈಟಲ್ಲಿ ಇದು ಅಂತ ಅಂದ್ಕೊಳ್ತಾ ಇರ್ಬೋದು. ಬಟ್ ಈ ಎಲ್ಲದ್ರದ್ದು ಬ್ಯಾಂಕ್ ಪ್ರೂಫ್ ನನ್ನ ಹತ್ರ ಇದೆ. ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆದರೆ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದ್ರೆ ಪ್ರತಿಯೊಂದನ್ನು ನಾನು ತೋರಿಸಿದ್ದೀನಿ ನಿಮಗೆ. ಲೈವ್ ಮಂತಲ್ಲಿ ಅಷ್ಟೊಂದು ಅರ್ನಿಂಗ್ಸ್ ಮಾಡಿದೆ. ಅದೇ ಎನರ್ಜಿಲಿ ಆಗಸ್ಟಲ್ಲೂ ಕೆಲಸ ಮಾಡಬೇಕು ಅನ್ನೋ ಎಕ್ಸೈಟ್ಮೆಂಟ್ ತುಂಬಾ ಇತ್ತು. ಟ್ರಸ್ಟ್ ಮೀ, ತುಂಬಾ ಎಫರ್ಟ್ ಹಾಕಿದ್ದೆ. ಕಲಿಯೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಕ್ಕೆ ಮತ್ತೆ ಆಗಸ್ಟಲ್ಲಿ ನನಗೆ ಇನ್ನೂ ಒಳ್ಳೆ ರಿಸಲ್ಟ್ ಬಂತು. ಏನಪ್ಪ ಅಂದರೆ ಆಗಸ್ಟ್ ತಿಂಗಳಲ್ಲಿ ಮತ್ತೆ ನಾನು 2,56,000 ಸಂಪಾದನೆ ಮಾಡಿದೆ ವಿತ್ ದ ಹೆಲ್ಪ್ ಆಫ್ ಇದೇ ಮೊಬೈಲ್ ಫೋನಿಂದ. ಇದೇ ಮೊಬೈಲ್ ಫೋನ್ ಹೆಲ್ಪಿಂದ ನಾನು ಯೂಸ್ ಮಾಡ್ತಿರೋ ಇಂಟರ್ನೆಟ್ ಕನೆಕ್ಷನಿಂದ ಮನೇಲೇ ಕೆಲಸ ಮಾಡಿ ಸ್ಕಿಲ್ಸ್ನ ಕಲ್ತ್ಕೊಂಡು ಇಷ್ಟೆಲ್ಲ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಆಗಿದೆ ಆಗಸ್ಟ್ ತಿಂಗಳಲ್ಲಿ. ದೆನ್ ಕಮ್ಸ್ ಸೆಪ್ಟೆಂಬರ್ ಮಂತ್. ಆ್ಯಕ್ಚುಲಿ ಸೆಪ್ಟೆಂಬರ್ ಮಂತ್ ಅಂದ್ರೇ ನನಗೊಂದು ಸ್ವಲ್ಪ ಬೇಜಾರಾಗೋ ಮಂತು. ಯಾಕಂದರೆ ನನಗೆ ತುಂಬ ಹತ್ರ ಆಗಿರೋರೊಬ್ಬರು ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ಆ್ಯಂಡ್ ನಾನು ಸ್ವಲ್ಪ ಹಾಸ್ಪಿಟಲಿಗೆ ಜಾಸ್ತಿ ಓಡಾಡ್ತಾ ಇದ್ದೆ. ಬಟ್ ನನ್ನ ಕೆಲ್ಸಕ್ಕೆ ಜಾಸ್ತಿ ಟೈಮ್ ಕೊಡೋಕ್ಕೆ ಆಗಿರಲಿಲ್ಲ, ಟು ಬಿ ಆನೆಸ್ಟ್. ಬಟ್ ಆದರೂ ಕೂಡ ನನ್ನ ಕೆಲಸ ಮಾತ್ರ ನನಗೆ ಇನ್ಕಮ್ ಕೊಡೋದನ್ನ ಸ್ಟಾಪ್ ಮಾಡೇ ಇರಲಿಲ್ಲ. ನಾನು ತುಂಬ ಬ್ಯುಸಿ ಇದ್ರೂ ಫೋನಲ್ಲಿ ಟೈಮ್ ಕೊಡೋಕೆ ಆಗಿಲ್ಲ ಅಂದ್ರೂ ಆ ತಿಂಗಳು ನಾನು ಅರೌಂಡ್ 76,800 ಹತ್ತತ್ರ 1,00,000 ರೂಪಾಯಿನ ಸಂಪಾದನೆ ಮಾಡಿದ್ದೆ ವಿತೌಟ್ ಡೂಯಿಂಗ್ ವರ್ಕ್ ಆಲ್ಸೋ. ದಿಸ್ ಇಸ್ ದ ಪವರ್ ಆಫ್ ಡಿಜಿಟಲ್ ಸ್ಕಿಲ್ಸ್, ದಿಸ್ ಇಸ್ ದ ಪವರ್ ಆಫ್ ಆನ್ಲೈನ್ ಪ್ಲಾಟ್ಫಾರ್ಮ್. ಇನ್ಸಿಡೆಂಟಿಂದ ಪಿಕಪ್ ಆಗ್ತಾ ನಾನು ಮತ್ತೆ ಕೆಲಸದ ಕಡೆ ಗಮನ ಹರಿಸೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಅದು ನನಗೆ ಅಕ್ಟೋಬರ್ ಮಂತಲ್ಲಿ ರಿಸಲ್ಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಅಕ್ಟೋಬರ್ 1 ಅಕ್ಟೋಬರ್ 31 ಐ ಹ್ಯಾವ್ ಮೇಡ್ ಅರೌಂಡ್ 92,900 ರುಪೀಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ. ಇದ್ರದ್ದು ಪ್ರತಿಯೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸು ನೀವು ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ನೋಡ್ಬೋದು. ನವಂಬರ್ ಮಂತ್ ಲಾಸ್ಟ್ ಇಯರ್ ನನಗೊಂಥರ ಎಕ್ಸೈಟ್ಮೆಂಟ್ ಮಂತ್. ಯಾಕಂತಂದರೆ ನಾನು ಲಾಸ್ಟ್ ಇಯರ್ ನನ್ನ ಕಂಪ್ನೀಲಿ ಟಾರ್ಗೆಟ್ಸ್ ಅಚೀವ್ ಮಾಡಿದ್ದಕ್ಕೆ ನ್ಯಾಷನಲ್ ಟ್ರಿಪ್ ಅಚೀವ್ ಆಗಿತ್ತು. ಕರ್ಕೊಂಡು ಹೋಗಿದ್ರು ನವೆಂಬರ್ ಮಂತಲ್ಲಿ. ಕೇರಳಗೆ ಹೋಗಿದ್ದೆ 4 to 5 ಡೇಸ್. ಅವ್ರದ್ದೇ ಫ್ಲೈಟ್ ಟಿಕೆಟ್ಸ್, ನಾನು ಫಸ್ಟ್ ಟೈಮ್ ಫ್ಲೈಟ್ ಆ್ಯಕ್ಚುಲಿ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಕಾಲಿಟ್ಟಿರೋದು, ಫ್ಲೈಟ್ ಹತ್ತಿರೋದು, ಆಲ್ ಬಿಕಾಸ್ ಆಫ್ ನಾನು ವರ್ಕ್ ಮಾಡ್ತಿರೋ ಪ್ಲ್ಯಾಟ್ಫಾರ್ಮಿಂದ ಸಾಧ್ಯ ಆಗಿರೋದು. ಆ್ಯಂಡ್ ಆ ತಿಂಗಳು ನಾನು ಅದರಲ್ಲೇ ಒಂದು 15-20 ದಿನ ಬ್ಯುಸಿ ಆಗಿಬಿಟ್ಟೆ, ಶಾಪಿಂಗ್ ಮಾಡೋದು, ಟ್ರಿಪ್ ಹೋಗೋದು, ಅದು ಇದು ಅಂತ. ಬಟ್ ಸ್ಟಿಲ್ ನಾನು ನನ್ನ ಬಿಸ್ನೆಸ್ಸಲ್ಲಿ ಅರೌಂಡ್ 1,78,000 ಸಂಪಾದನೆ ಮಾಡಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ ಎಲ್ಲದನ್ನು ನಾನು ನಿಮಗೆ ಲೈವಲ್ಲೇ ತೋರಿಸ್ತೀನಿ. ಟ್ರಿಪ್ ಹೋಗಿದ್ದೆ, ಎಲ್ಲದನ್ನು ಅಚೀವ್ ಮಾಡಿದೆ. ಮೈ ಪೇರೆಂಟ್ಸ್ ವರ್ ಸೋ ಪ್ರೌಡ್ ಆಫ್ ಮೀ, ಮೈ ಫ್ರೆಂಡ್ಸ್ ವರ್ ಸೋ ಪ್ರೌಡ್ ಆಫ್ ಮೀ. ನಾನು ಸಂಪಾದನೆನೂ ಮಾಡ್ತಿದ್ದೆ, ಟ್ರಿಪ್ಗೆ ಹೋಗಿ ಎಂಜಾಯ್ನೂ ಮಾಡ್ತಿದ್ದೆ. ದಿಸ್ ಇಸ್ ದ ಬೆನಿಫಿಟ್ ಆಫ್ ಡಿಜಿಟಲ್ ಸ್ಕಿಲ್ಸ್. ನವಂಬರ್ ಮಂತ್ 2024, ಟ್ರಸ್ಟ್ ಮೀ, ನಂದು ಹೈಯೆಸ್ಟ್ ಇನ್ಕಮ್ ಎವರ್ ಇನ್ ಮೈ ಲೈಫ್. ಹೈಯೆಸ್ಟ್ ಇನ್ಕಮ್ ಮಂತ್. ಒಂದು 23 ವರ್ಷದ ಹುಡುಗಿ IT ಕೆಲಸ ಮಾಡ್ತಿದ್ಲು, 15,000 ಸಂಬಳ ಬರ್ತಿತ್ತು. ಕೆಲಸ ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ಲು. ಅವಳು ಮನೇಲೇ ಕೂತ್ಕೊಂಡು 1 ತಿಂಗಳಿಗೆ ಟ್ರಸ್ಟ್ ಮೀ 3.5 ಲಕ್ಷ ಸಂಪಾದನೆ ಮಾಡ್ತಾಳೆ ಅಂತ ಅವಳಿಗೆ ಯಾವತ್ತೂ ಗೊತ್ತಿರಲಿಲ್ಲ. ಬಟ್ ಟ್ರಸ್ಟ್ ಮೀ, ಇದಾದಾಗ ನನಗೂ ಅಷ್ಟೇ ಖುಷಿಯಾಗಿತ್ತು. ಎವ್ರಿಬಡಿ ವರ್ ಸೋ ಹ್ಯಾಪಿ ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್, ಟ್ರಸ್ಟ್ ಮೀ, ಯು ಕ್ಯಾನ್ ಸಿ ಹಿಯರ್. ಒಂದೇ ತಿಂಗಳಲ್ಲಿ ಐ ಮೇಡ್ ಅರೌಂಡ್ ಲೈಕ್ 3,54,000 ಅಂತಲೇ ಹೇಳ್ಬೋದು. ಐ ವಾಸ್ ಸೋ ಗ್ಲ್ಯಾಡ್, ಐ ವಾಸ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ನಿಜವಾಗ್ಲೂ ಹೇಳಬೇಕು ಅಂತಂದರೆ ತುಂಬ ಖುಷಿಯಾಗಿತ್ತು. ಈ ಪ್ಲ್ಯಾಟ್ಫಾರ್ಮ್ ಪೊಟೆನ್ಷಿಯಲ್ ಇಷ್ಟೊಂದಿದೆ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು ಟ್ರಸ್ಟ್ ಮೀ. 2025 ಜಾನ್ವರಿ ಆ್ಯಕ್ಚುಲಿ ತುಂಬ ಬೇಜಾರಾಗೋ ಟೈಮು. ಯಾಕೆ ಅಂತಂದರೆ ನನಗೆ 44,000 ಫಾಲೋವರ್ಸ್ ಇದ್ದರು ಅರೌಂಡ್ ಇನ್ಸ್ಟಾಗ್ರಾಮಲ್ಲಿ. ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಆಲ್ ಆಫ್ ಅ ಸಡನ್ ಡಿಸೇಬಲ್ ಆಗೋಯಿತು. ಯಾಕೆ ಅಂತಂದರೆ ಐ ಡೋಂಟ್ ನೋ ಏನು ಯೂಸ್ಲೆಸ್ ಗ್ಲಿಚಸ್ಸಿಂದ ಆಯಿತು ಅಂತ ನನಗೆ ಗೊತ್ತಿಲ್ಲ. ಬಟ್ ಡಿಸೇಬಲ್ ಆಯಿತು. ನಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋರಿಗೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬೇ ಒಂದು ಇಂಪಾರ್ಟೆಂಟ್ ಸೋರ್ಸ್ ಆಗಿರುತ್ತೆ. ಇವಾಗ ನಾನು ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟ್ ಇದ್ದೀನಿ, ಬಟ್ ಮುಂಚೆ ಕೇವಲ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಿದ್ದೆ. ಸಡನ್ನಾಗಿ ಇನ್ಸ್ಟಾಗ್ರಾಮ್ ಹೊರಟೋಯ್ತು, ತುಂಬ ಲೋ ಫೀಲ್ ಮಾಡಿದೆ. ಬಟ್ ಆದರೂ ಕೂಡ ಬಿಸ್ನೆಸ್ ನನಗೆ ಇನ್ಕಮ್ನ ಸ್ಟಾಪ್ ಮಾಡಿರಲಿಲ್ಲ. ಟ್ರಸ್ಟ್ ಮೀ, ಜಾನ್ವರಿ ಮಂತಲ್ಲೂ ನಾನು ಅರೌಂಡ್ 96,000 ಅರ್ನಿಂಗ್ಸ್ ಮಾಡಿದ್ದೆ. ಹತ್ತತ್ರ 1,00,000 ರೂಪಾಯಿ ಸಂಪಾದನೆ ಆಗಿತ್ತು. ಇನ್ಸ್ಟಾಗ್ರಾಮ್ ಇಲ್ಲ ಅಂದ್ರೂ, ತುಂಬ ಜನ ಅನ್ಕೊತೀರ ಇನ್ಸ್ಟಾಗ್ರಾಮ್ ಇದ್ದರೆ ಮಾತ್ರ ಅರ್ನಿಂಗ್ಸ್ ಆಗುತ್ತೆ. ನೋ, ಟ್ರಸ್ಟ್ ಮೀ, ನೀವು ಇನ್ಸ್ಟಾಗ್ರಾಮ್ ರನ್ ಮಾಡದೆ ಕೂಡ ಈ ಥರ ಸಂಪಾದನೆನ ಮಾಡ್ಬೋದು. ಫೆಬ್ರವರಿಲೂ ಅಷ್ಟೇ ಐ ವಾಸ್ ಲಿಟಲ್ ಬ್ಯುಸಿ. ಸ್ವಲ್ಪ ಮನೆ ಶಿಫ್ಟ್ ಮಾಡೋದು, PG ಇಂದ ಹೋಮ್ ಟೌನ್ಗೆ ಓಡಾಡೋದು ಎಲ್ಲ ಇತ್ತು. ಬಟ್ ಆ ಬ್ಯುಸಿ ಡೇಸಲ್ಲೂ ಕೂಡ ಫೆಬ್ರವರಿಲಿ ಐ ಮೇಡ್ ಅರೌಂಡ್ 75,000
75,000 ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಅಂತ ಅನ್ಸುತ್ತೆ. ಮಾರ್ಚ್ 2025 ಬಿಸ್ಗುರುಕುಲ್ ಅಂದರೆ ನಾನು ವರ್ಕ್ ಮಾಡ್ತಿರೋ ಪ್ಲ್ಯಾಟ್ಫಾರ್ಮಲ್ಲಿ BBM ಅಂತ ಒಂದು ಮೇನ್ ಇವೆಂಟ್ ಮಾಡ್ತಾರೆ ವರ್ಷಕ್ಕೆ ಒಂದು ಸತಿ, ಬರ್ಡೇ ಮಂತ್ ಅಂತ. ಬಿಸ್ಗುರುಕುಲ್ ಓಪನ್ ಆಗಿರೋದು ರೀಸನ್ನಿಂದ ನಾನು ಕೂಡ ಹೋಗಿದ್ದೆ ಡೆಲ್ಲಿಗೆ, ಕಂಪ್ನಿ ಕಡೆಯಿಂದ ಸ್ಪಾನ್ಸರ್ಡ್ ಇತ್ತು. ಆ ಟ್ರಿಪ್ಪಿಗೆ ಹೋಗಿ ಬಂದ್ರೂ ನನ್ನ ಇನ್ಕಮ್ಮು ಬ್ಯುಸಿ ಇದ್ರೂ ಮತ್ತೆ ಅದೇ ತಿಂಗಳು ನಾನು 75,000 ಇನ್ಕಮ್ ಜನ್ರೇಟ್ ಮಾಡಿದ್ದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಡೆಲ್ಲಿಗೆ ಹೋಗಿದ್ದೆ, ಅಲ್ಲಿ ಎಲ್ಲ CEO ಆಗಿರ್ಬೋದು, ಮತ್ತೊಬ್ಬರು ಯಾರೇ ಇರ್ಬೋದು, ಕಂಪ್ನಿ ಕಡೆಯಿಂದ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಮೀಟ್ ಮಾಡೋ ಚಾನ್ಸ್ ಸಿಕ್ಕಿತ್ತು. ಅದ್ರ ಜೊತೆಗೆ 75,000 ಇನ್ಕಮ್ ಕೂಡ ಆಗಿತ್ತು. ಏಪ್ರಿಲ್ 2025 ಏಪ್ರಿಲಲ್ಲಿ ಮತ್ತೆ ಆ್ಯಸ್ ಇಟ್ ಈಸ್ ಮಾರ್ಚಲ್ಲಿ ಎಲ್ಲರನ್ನೂ ಮೀಟ್ ಮಾಡ್ಕೊಂಡ್ಬಂದೆ. ಮತ್ತೆ ಒಂದು ಸ್ವಲ್ಪ ಮೋಟಿವೇಶನ್ ಬಂತು. ಇಟ್ಸ್ ಓಕೆ, ಇನ್ಸ್ಟಾಗ್ರಾಮ್ ಇಲ್ಲ ಅಂತಂದರೆ ಏನಾಯಿತು, ಲೆಟ್ ಮಿ ಟ್ರೈ ಅಗೇನ್, ಲೆಟ್ ಮಿ ಸ್ಟಾರ್ಟ್ ಅಗೇನ್ ಅಂತ ಮತ್ತೊಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದೆ. ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟ್ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಮೈ ಇನ್ಕಮ್ ಗಾಟ್ ಇನ್ಕ್ರೀಸ್ಡ್, ಟ್ರಸ್ಟ್ ಮೀ. ಆ ತಿಂಗಳು ನಾನು 1,11,000 ಸಂಪಾದನೆ ಮಾಡಿದೆ. ಮಂತ್ ಕೂಡ ನಾನು ಹೋಮ್ ಟೌನ್ಗೆ ದಾವಣಗೆರೆಯಿಂದ ಬೆಂಗಳೂರಿಂದ ದಾವಣಗೆರೆ 2-3 ಸತಿ ಓಡಾಡೋದಾಯಿತು. ಬಟ್ ಬ್ಯುಸಿ ಇದ್ದೆ, ದಿನಕ್ಕೆ ಒಂದು 2-3 ಅವರ್ ಅಷ್ಟೇ ಕೊಡೋಕ್ಕಾಗ್ತಿತ್ತು ಟೈಮು. ಬಟ್ ಆದರೂ ಕೂಡ ನಾನು ಮೇ ತಿಂಗಳಲ್ಲಿ ಅರೌಂಡ್ 70,000 ಇನ್ಕಮ್ ಜನ್ರೇಟ್ ಮಾಡಿದ್ದೆ. ಜೂನ್ ಮಂತ್ ಅಗೇನ್, ಅಂದರೆ ಹೋದ ತಿಂಗಳೇ ನಾನು ಈ ವಿಡಿಯೋ ಮಾಡ್ತಾರೋ ಜುಲೈಯಲ್ಲಿ, ಹೋದ ತಿಂಗಳೇ ನಾನೇನು ಹೇಳ್ತೀನಲ್ಲ, ನಂದೊಂಥರ ಪ್ರೈಮ್ ಟೈಮ್. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇದೊಂಥರ ಪ್ರೈಮ್ ಟೈಮ್ ಅಂತಲೇ ಹೇಳ್ಬೋದು. ಜೂನಲ್ಲಿ ಐ ಮೇಡ್ ಅರೌಂಡ್ 1,66,300 rupees. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯು ಕ್ಯಾನ್ ಸಿ. ದಿಸ್ ವಾಸ್ ಆಲ್ ಬಿಕಾಸ್ ಆಫ್ ಡಿಜಿಟಲ್ ಸ್ಕಿಲ್ಸ್. ನಾನು ಒಂದು ವರ್ಷದ ಮುಂಚೆ ಡಿಜಿಟಲ್ ಸ್ಕಿಲ್ಸ್ ಕಲ್ತಿದ್ದಕ್ಕೆ ಈ ರೀತಿ ಒಳ್ಳೆ ಅರ್ನಿಂಗ್ಸ್ನ ಇವಾಗ ಮಾಡ್ತಾ ಇದ್ದೀನಿ. ಲಾಸ್ಟ್ ಮಂತ್ ಅಂದರೆ ಈ ಪ್ರೆಸೆಂಟ್ ಮಂತು, ಇವತ್ತಿನ ಡೇಟ್ 23 ಅನಿಸುತ್ತೆ, ನಾನು ವಿಡಿಯೋ ಮಾಡ್ತಾ ಇರೋದು 23ನೇ ತಾರೀಕು ಜುಲೈ 1 23 ಹೇಳಿದ್ನಲ್ಲ, ನನ್ನ ಬರ್ಡೇ ಮಂತು ಗೋಸ್ ವೆರಿ ವೆಲ್ ಎವ್ರಿ ಟೈಮ್. 23 ಡೇಸಲ್ಲೇ 23 ದಿನದಲ್ಲಿ ಆಲ್ಮೋಸ್ಟ್ 2 ಲಕ್ಷದವರೆಗೂ ಅರ್ನಿಂಗ್ಸ್ ಆಗಿದೆ. 1,97,000 ಆಗಿದೆ. ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ಮೈ ಡೆಡಿಕೇಶನ್. ನಾನು ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸ್ನ ಕಲ್ತಿದ್ರಿಂದ ಆಯಿತು. ಆಬ್ವಿಯಸ್ಲಿ ಇದು ಯಾವುದೇ ರೀತಿ ಕ್ವಿಕ್ ರಿಚ್ ಸ್ಕೀಮ್ ಅಲ್ಲ. ಅಂತಂದರೆ ನೀವು ಇಲ್ಲಿ ಜಾಯ್ನ್ ಆಗ್ತೀರಾ, ನೀವು ಜಾಯ್ನ್ ಆಗಿದ ತಕ್ಷಣ ಇಷ್ಟೆಲ್ಲ ನಿಮ್ಗೆ ದುಡ್ಡು ಬಂದುಬಿಡುತ್ತೆ, ನಿಮಗೆ ಆ ಥರ ಅಮೌಂಟ್ ಬರುತ್ತೆ, ಈ ಥರ ಅಮೌಂಟ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಕಲಿಯೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕಲಿತು ಬಿಗಿನಿಂಗಲ್ಲಿ ಒಳ್ಳೆ ಲರ್ನರ್ ಆದರೆ ಮೂವಿಂಗ್ ಫಾರ್ವರ್ಡ್ ನೀವು ಒಳ್ಳೆ ಅರ್ನರ್ ಆಗೇ ಆಗ್ತೀರಾ. ಆ್ಯಂಡ್ ದಿಸ್ ಈಸ್ ಹೌ ಐ ಆಮ್ ಲಿವಿಂಗ್ ಇನ್ ಅ ಬಿಗ್ ಸಿಟಿ, ಇನ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ, ಬ್ಯಾಂಗ್ಳೂರಲ್ಲಿ. ನಾನು ಒಂದು ಸಣ್ಣೂರು ಅಂತ ಏನು ಹೇಳಲ್ಲ, ಬಟ್ ಒಂದು ಬ್ಯಾಂಗ್ಳೂರಷ್ಟು ದೊಡ್ಡ ಊರು ಅಲ್ಲ ಅನ್ನೋ ಊರಿಂದ ಬಂದು ಬ್ಯಾಂಗ್ಳೂರಲ್ಲಿ ಒಬ್ಬಳೇ ಸರ್ವೈವ್ ಆಗ್ತಾ ಇದ್ದೀನಿ ಅಂತಂದರೆ ಬಿಕಾಸ್ ಆಫ್ ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸ್. ಟ್ರಸ್ಟ್ ಮೀ. ಆಬ್ವಿಯಸ್ಲಿ ಈ ಊರಲ್ಲಿರೋದು ಒಬ್ಬರೇ ಇರೋದು ಅಂತಂದರೆ ಎಕ್ಸ್ಪೆನ್ಸಸ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತು. ಪದೇ ನಾನು ಊರಿಗೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ, ಖರ್ಚು ಎಷ್ಟಿರುತ್ತೆ ಒಬ್ಬರೇ ಇದ್ದಾಗ. ಮನೆ ಬಾಡಿಗೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಆಬ್ವಿಯಸ್ಲಿ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಎಕ್ಸ್ಪೆನ್ಸಸ್ ಇರುತ್ತೆ. ಅದನ್ನೆಲ್ಲದನ್ನು ಬೇರ್ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಒಳ್ಳೆ ಇನ್ಕಮ್ ಇರಬೇಕು. ಒಳ್ಳೆ ಇನ್ಕಮ್ ಬರಬೇಕು ಅಂತಂದರೆ ನಮ್ಮ ಹತ್ರ ಒಳ್ಳೆ ಸ್ಕಿಲ್ಸ್ ಇರಬೇಕು. ನೀವು ಯಾವುದೇ IT ಕಂಪ್ನಿಗೆ ಹೋದ್ರೂ ಅವ್ರು ಕೇಳೋದು ಅದೇ, ನಿಮ್ಮ ಹತ್ರ ಏನು ಸ್ಕಿಲ್ ಇದೆ ಜಾಬ್ ಕೊಡೋಕ್ಕೆ ಅಂತಾನೆ. ಸೊ ಆ ಸ್ಕಿಲ್ನ ಕಲ್ತ್ಕೊಂಡು ನೀವು ಫ್ರೀಲ್ಯಾನ್ಸರ್, ಅಫಿಲಿಯೇಟ್ ಡಿಜಿಟಲ್ ಮಾರ್ಕೆಟರ್ ಆಗಿ ಮನೆಯಿಂದನೇ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡ್ಬೋದು ಅನ್ನುವಾಗ ಮತ್ತ್ಯಾಕೆ ನಿಮ್ಗೆ ಯಾವುದಾದ್ರೂ ಕೆಲಸ? ಹಾಗಂತ ನಾನು ನೀವು ಮಾಡ್ತಿರೋ ಕೆಲಸನ ಬಿಟ್ಬಿಡಿ ಅಂತ ಹೇಳಲ್ಲ. ಕೆಲಸ ಮಾಡ್ತಿರೋರು ನಿಮ್ಗೊಂದು ಸೈಡ್ ಇನ್ಕಮ್ಗೆ ಹೋಗಿ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಹೋಮ್ ಮೇಕರ್ಸು, ತುಂಬ ಓದಿದ್ದೀವಿ, ಮಗು ಇದೆ, ನಮಗೆ ಹೊರಗೆ ಹೋಗಿ ಕೆಲಸ ಮಾಡೋ ಆಪ್ಷನ್ ಇಲ್ಲ, ನಾವು ಮನೆಯಿಂದನೇ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂತಿರೋರಿಗೆ ಇದೊಂದು ಒಳ್ಳೆ ಆಪ್ಷನ್, ಒಳ್ಳೆ ಆಪ್ಷನ್ನು. ಆ್ಯಂಡ್ ಸ್ಟೂಡೆಂಟ್ಸ್, ಪಾಕೆಟ್ ಮನಿ ಸೇವ್ ಮಾಡ್ತಿರ್ತೀರ, ಅದು ತೊಗೋಬೇಕಂತಿರುತ್ತೆ, ಇದು ತೊಗೋಬೇಕು ಅಂತಿರುತ್ತೆ. ನಿಮಗೂ ಕೂಡ ಇದೊಂದು ಒಳ್ಳೆ ಆಪರ್ಚುನಿಟಿ ಟು ಬಿಲ್ಡ್ ಯುವರ್ ಕರಿಯರ್. ಟು ಬಿ ಆನೆಸ್ಟ್, ಇವತ್ತು ನನ್ನ ಹತ್ರ ಏನೇನಿದೆ, ಮೈ ಮ್ಯಾಕ್ಬುಕ್, ಮೈ ಐಫೋನ್, ಮೈ ಕಾರ್, ಮೈ ಬೈಕ್, ಗೋಲ್ಡ್ಸ್, ಜ್ಯುವೆಲ್ಸ್ ಏನೇ ಇದ್ದರೂ ಐ ಬಾಟ್ ಇಟ್ ಆನ್ ಮೈ ಓನ್. ನಾನೇ ಸ್ವಂತ ದುಡ್ದು ತೊಗೊಂಡಿರೋದು. ಅದಕ್ಕೆ ಟ್ರಸ್ಟ್ ಮೀ ಹೆಲ್ಪ್ ಮಾಡಿರೋದು ನಾನು ಕಲ್ತಿರೋ ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸ್. ಸೊ ದಿಸ್ ಈಸ್ ಯುವರ್ ಸೈನ್ ಟು ಲರ್ನ್ ದಟ್ ಡಿಜಿಟಲ್ ಸ್ಕಿಲ್ಸ್. ಆ್ಯಂಡ್ ಅದನ್ನು ಕಲಿಯೋಕ್ಕೆ ಏನು ಮಾಡ್ಬೇಕು ಮ್ಯಾಮ್ ಅಂತ ಕೇಳೋರಿಗೆ ಡಿಸ್ಕ್ರಿಪ್ಷನಲ್ಲಿ ನಾನು ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಡೋಂಟ್ ಫರ್ಗೆಟ್ ಟು ಕನೆಕ್ಟ್ ವಿತ್ ಮೀ ಓವರ್ ದೇರ್. ಯಾಕಂದರೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಪಾರ್ಟಿಗೆ ಬಂದ್ಬಿಡೋಣ. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ನಾವು, obviously you know guys, I love you so much. Thank you so much for watching until the end.
ಐ ಲವ್ ಯು ಸೋ ಮಚ್ ಆ್ಯಂಡ್ ಈ ವಿಡಿಯೋನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ, ಅಡ್ಮೈರ್ ಮಾಡಿ ನೀವು ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಕರಿಯರ್ನ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಲೈಫ್ ಚೇಂಜ್ ಮಾಡಿದೆ, ನನ್ನ ಅಂಡರಲ್ಲಿರೋ ಆಲ್ಮೋಸ್ಟ್ 500 to 600 ಮೆಂಬರ್ಸ್ ಲೈಫ್ ಚೇಂಜ್ ಮಾಡಿದೆ ಅಂತಂದರೆ ಆಬ್ವಿಯಸ್ಲಿ ನೀವು ಕಲಿಬೋದು, ನೀವು ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೋದು ಅಲ್ವಾ. ಸೊ ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಗೈಸ್ ಇನ್ ಮೈ ವಾಟ್ಸಪ್. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಕನೆಕ್ಟ್ ಆಗೋದು ಮರಿಬೇಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಸೊ ದ್ಯಾಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಮುಂದೆ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು, ವರ್ಕ್ ಅಪ್ಡೇಟ್ಸ್ ಹಾಕಿದ್ರು. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಸಿ ಯು ಅಗೇನ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.